ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದೇ ಹರಸಾಹಸ. ಪುಟ್ಟ ಮಕ್ಕಳು ತುಂಬಿದಂತಹ ಹಳ್ಳದಲ್ಲಿ ಓಡಾಡುವಂತಹ ಸ್ಥಿತಿ, ಪುಟ್ಟ ಮಕ್ಕಳು ಅಲ್ಲಿ ತುಂಬಿರುವಂತಹ ಹಳ್ಳದಲ್ಲಿ ಓಡಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಈ ಶಾಲೆಗೆ ಹಳ್ಳದಲ್ಲೇ ನಡೆದುಕೊಂಡು ಹೋಗುವ ದುಸ್ಥಿತಿ. ಪ್ರತಿದಿನ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಹರಸಾಹಸ ಪಟ್ಟುಕೊಂಡೇ ಆ ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕು. ಹಳ್ಳದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಈಗ ಆ ಪುಟ್ಟ ಮಕ್ಕಳಿಗೆ ಬಂದಿದೆ. ಈ ಶಾಲೆಗೆ ಹಳ್ಳದಲ್ಲಿಯೇ ನಡೆದುಕೊಂಡು ಹೋಗುವ ದುಸ್ಥಿತಿ. ನಮ್ಮ ಮಕ್ಕಳನ್ನ ಶಾಲೆಗೆ ಹೆಂಗೆ ಕಳಿಸೋದ್ರಿ? ಇದು ಪೋಷಕರ ಒಂದು ದೂರು. ಈ ತರ ರಸ್ತೆ ಅಂದ್ರೆ ಹೆಂಗ್ ಕಳಿಸೋದು? ಯಾವ ಧೈರ್ಯದ ಮೇಲೆ ಕಳಿಸೋದು? ಶಾಲೆಗೆ ಹೋದ್ರೆ ವಾಪಸ್ ಬರ್ತಾರಾ? ಈ ಭಯ ಸಹಜವಾಗಿ ಪೋಷಕರಿಗೆ ಕಾಡುತ್ತೆ. ಹಣಮಾಪುರ ಬಳಿ ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದೆ ಈ ಒಂದು ರಸ್ತೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಮತಕ್ಷೇತ್ರದ ಹಣಮಾಪುರ ಒಡೆಯರ ತೋಟದ ಸ್ಟೂಡೆಂಟ್ಸ್ಗಳು ಕೇಳೋರಿಲ್ಲ. ಈಗ ನೋಡಿ, ಶಾಲಾ ಕೂಗಳತ್ತಿಯ ದೂರದಲ್ಲಿದೆ ಈ ಒಂದು ಅಪಾಯದ ಹಳ್ಳ. ಆದ್ರೆ ಈ ಬಗ್ಗೆ ಅಂತೂ ಯಾರು ಧ್ವನಿ ಎತ್ತುತ್ತಾ ಇಲ್ಲ. ಸರ್ಕಾರಿ ಕಚೇರಿಗೆ ಅಲೆದು ಸಾಕಾಗಿ ಹೋಗ್ಬಿಟ್ಟಿದೆ ಎಲ್ರಿಗೂ ಕೂಡ. ಅಂದ್ರೆ ಸಾರ್ವಜನಿಕರಿಗೆ ವಿಚಾರವಾಗಿ ಸುಸ್ತಾಗೋಗಿದೆ ಸರ್ಕಾರಿ ಕಚೇರಿಗೆ ಅಲ್ದು. ಆದ್ರೆ ನಮ್ಮ ಮಾತಿಗೆ ಯಾರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಸರ್ಕಾರಿ ಕಚೇರಿಗೆ ಅಲೆದು ಸುಸ್ತಾಯ್ತು, ಆದ್ರೆ ನಮ್ಮ ಮಾತಿಗೆ ಯಾರು ಕ್ಯಾರೆ ಅಂತ ಇಲ್ಲ. ಬ್ರಿಡ್ಜ್ ನಿರ್ಮಾಣ ಮಾಡಿಕೊಡುವಂತೆ ಸ್ಥಳೀಯರು ಮನವಿ ಮಾಡ್ತಿದ್ದಾರೆ. ನೀವು ಗಮನಿಸ್ತಾ ಇರಬಹುದು ಯಾವ ಮಟ್ಟಿಗಿದೆ ಆ ಒಂದು ರಸ್ತೆ ಅಂತ. ಅಲ್ಲೊಂದು ಬ್ರಿಡ್ಜ್ ಬೇಕಾಗತ್ತೆ, ಆದರೆ ಆ ಬ್ರಿಡ್ಜ್ ನಿರ್ಮಾಣಕ್ಕೆ ಯಾವೊಬ್ಬ ಅಧಿಕಾರಿಯೂ ಮುಂದಾಗ್ತಿಲ್ಲ. ಹಳ ದಡ್ಲಕ್ ಸಮಸ್ಯೆ ಆಗ್ತೈತ್ರಿ. ಮತ್ರಿ ದಿನ ಸಣ್ಣ ಹುಡುಗರ ಸಂಗಟ ಹೋಗ್ಬೇಕಾಗ್ತೈತ್ರಿ. ಒಂದೊಂದ್ ದಿನಕ್ಕ ಬ್ಯಾಗ್ ಸಂಗಟ ಹೋದಾರಿ ನಾವ್ ಕಾಲ್ ಜಾರ್ಬೇಕು. ಒಂದ್ ದಿನ ಏನಾಗ್ತಂದ್ರಿ ನಮ್ ತಂಗ ಬೇಕ್ರಿ LKG ಅದಾಳ್ರಿ ಸಲ ರೀ. ಒಂದ್ ದಿನ ಹರ್ಕೊಂಡ್ ಹೊಂಟಿದ್ರಲ್ರಿ. ಹಾಗಾಗಿ ಇನ್ನೊಂದ್ ಸ್ವಲ್ಪ ಜೀವಾಣು ಹೋಗ್ತೇ ಸ್ಥಿತಿ ಐತ್ರಿ. ಅಲ್ಲಿ ಮುಂದ್ ನೋಡಿದ್ರು ಬಾಳ್ ಗಮ್ ಐತ್ರಿ. 4-5 ವರ್ಷ ಆತ್ರಿ. ಈ ಸಲನ ಹೇಳ್ತಲ್ರಿ 8 ವರ್ಷ ಆಯ್ತ್ರಿ. ಇನ್ನ ಬ್ರಿಡ್ಜ್ ಕಟ್ಟಿಲ್ರಿ. ಪ್ರತಿ ವರ್ಷ ಹಿಂಗ ಸಮಸ್ಯೆ. ಹಾ ರೀ, ಸಾಲಿ ಹೋಗ್ಬೇಕಾರೆ ಯಾರು ಬರ್ತಾರ ನಿಮ್ ದೊಡ್ಡದವ್ರ? ಯಾರು ಬರಂಗಿಲ್ಲ. ಒಂದೊಂದ್ ಟೈಮ್ ದೊಡ್ಡವ್ರ ಬರ್ತಾರಿ. ಯಾರು ಕೆಲಸ ಇದ್ದಿರ್ತಾನ ಬರಂಗಿಲ್ರಿ. ಹಳ್ಳದ ನೀರಿನ ಸಂಬಂಧ ಪ್ರಾಥಮಿಕ ಶಾಲೆಗೆ ಬರೋ ಹುಡುಗರು 30 ರಿಂದ 40 ಹುಡುಗರು ಅದಾವು. ಆ ಹುಡುಗರಿಗೆ ಸಮಸ್ಯೆ ಆಗೋದು ನೋಡಿದ್ರೆ 10 ವರ್ಷ 10 ವರ್ಷ ಆತ ಸಮಸ್ಯೆ ಆಗತ್ತೆ. ಇದನ್ನ ಜನಪ್ರತಿನಿಧಿಗಳಿಗಾಗ್ಲಿ, MLA ಅವ್ರಿಗೆ ಆಗ್ಲಿ, ಮತ್ತ ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರಿಗೆ ಆಗ್ಲಿ, PDO ಅವ್ರಿಗೆ ಆಗ್ಲಿ, ಯಾರಿಗೂ ಗಮನಕ್ಕೆ ಬಂದ್ರು ಸಲ ಇದಕ್ಕೆ ಯಾರು ಸಹಕರಿಸ್ತಾ ಇಲ್ಲ. ಸಮಸ್ಯೆ 8 ವರ್ಷದಿಂದ ಈ ಮಳೆಗಾಲ ಆಗ ಏನಾಕಿತ್ತು 8 ದಿವಸ 4 ದಿವಸ ಆಕಿತ್ತು. ಆದ್ರೆ ಈಗ ಏನಾಗೈತಿ ಬಸವೇಶ್ವರ ಯಾತ್ ನೀರಾವರಿ ಬರೋ ಸಂಬಂಧ 3 ರಿಂದ 4 ತಿಂಗಳಿಗೆ ಇದನ್ನಾಗಲ ಐತಿ. ಅದು ಯಾವತ್ತು ನೀರು ಹುಡುಗರಿಗೆ ಭಯಂಕರ ತ್ರಾಸ ಮಾಡಲ ಐತಿ. ಇದು ಈಗ ನೀರು ಏನಂತಲ್ಲ ಹಾವು ಹೋಗ್ಲಾಕ ಒಂದು ಬ್ರಿಡ್ಜ್ ಆಗ್ಬೇಕಾಗಿತ್ತು. ಇಷ್ಟ ಬ್ರಿಡ್ಜ್ ಆದ್ರೆ ಇದು ಆಕತಿ. ಮುಂದೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಗರ್ಸ್ ಹೋಗೋದಕ್ಕಿಂತ ಹಾದಿ ಮಾಡ್ಬೇಕಾಗಿತ್ತು. ಕಾಡ್ನ್ಯಾಗ ಆದಂಗ ಗಂಟೆ ಹೋಗೋದಾಗೈತಿ. ಸ್ವಾತಂತ್ರ್ಯ ಬಂದ್ರು ಸುಮಾರು 80 ವರ್ಷಗಳ ಗತಿಸಿದ್ರು ಸಹ ಇನ್ನೂ ಸಹ ಕೆಲವೊಂದು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅನ್ನೋದಕ್ಕೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹಣಮಾಪುರ ಗ್ರಾಮದ ಈ ಒಂದು ದೃಶ್ಯವೇ ಸಹ ಏನೋ ಸಾಕ್ಷಿ ಅಂತ ಹೇಳ್ಬೋದು. ಸದ್ಯ ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ವಿದ್ಯಾರ್ಥಿಗಳು ಏನಂತಾರೆ, ಒಡೆಯರ ತೋಟದ ವಿದ್ಯಾರ್ಥಿಗಳು ಸುಮಾರು 200ಕ್ಕಿಂತ ಅಧಿಕ ಕುಟುಂಬಗಳು ವಾಸ ಮಾಡುವಂತಹ ಏನು ಒಂದು ಒಡೆಯರ ತೋಟದಿಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ ಯಾವ ರೀತಿಯಾಗಿ ಹದಗೆಟ್ಟಿದೆ ಅನ್ನೋದಕ್ಕೆ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ವಿದ್ಯಾರ್ಥಿಗಳು ಶಾಲೆಗೆ ಬರ್ಬೇಕಾದ್ರೆ ಇಲ್ಲಿ ಹರಸಾಹಸವನ್ನ ಮಾಡಿ ಬರ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರುವಂತೆ ವಿದ್ಯಾರ್ಥಿಗಳು ಕೈಯನ್ನು ಹಿಡ್ಕೊಂಡು ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ಈಗ ಶಾಲೆಗೆ ಬರುವಂತಹ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಕಾಗವಾಡ ಮತಕ್ಷೇತ್ರದ ಶಾಸಕರಾಗಿರುವಂತಹ ರಾಜು ಕಾಗೆ ಅವರು ಈ ಒಂದು ದೃಶ್ಯವನ್ನು ನೋಡಿ ಎಚ್ಚೆತ್ತುಕೊಂಡು ಇಲ್ಲಿ ಒಂದು ಹಳ್ಳಕ್ಕೆ ಏನೋ ಒಂದು ಬ್ರಿಡ್ಜ್ ನ ಮಾಡ್ಕೊಡ್ಬೇಕಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಸ್ಥಳೀಯರು ಸಹ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಟ್ಟಿರುವಂತದ್ದು. ಆದ್ರೂ ಸಹ ಇಲ್ಲಿ ಏನು ಶಾಸಕರು ಮಾಡಿಕೊಡದಿರೋಕ್ಕಾಗಿ ಸಾಕಷ್ಟು ರೀತಿಯವರು ಆಕ್ರೋಶ ಸಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. 80 ವರ್ಷಗಳಿಂದ ಸುಮಾರು 8 ರಿಂದ 10 ವರ್ಷಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಏನಂತಂದ್ರೆ ಇದೇ ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನನ್ನ ಜೊತೆ ಮಾತನಾಡಕ್ಕೆ ಒಡೆಯರ ತೋಟದ ಸ್ಥಳೀಯ ನಿವಾಸಿಗಳಿದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ವರ್ಷ ಸಮಸ್ಯೆ ಇದೆ ಏನ್ ಹೇಳ್ತೀರಿ? ಸರ್, ಇದೆ 7-8 ವರ್ಷ ಸಮಸ್ಯೆ ಐತೆ ರೀ. ಅದ್ ಲಗೆ ಹಾಳ ಬಂದ ಲಗೆ ಹೋಗೋದ್ರಿಂದ ಮಳಿಲಿ ಅದೇನೋ ಬಹಳ ಸಮಸ್ಯೆ ಆಗ್ತಿಲ್ಲ ಐತ್ರಿ. ಒಂದ್ 2-3 ವರ್ಷ ಆಯ್ತು ಬಸವೇಶ್ವರ ನೀರಾವರಿ ಬರೋದ್ರಿಂದ ಸತತ 4 ತಿಂಗಳ ಕಾಲ ಇದು ನೀರ್ ಹರಿತೈತ್ರಿ. ದಿನಾಲು ವಿದ್ಯಾರ್ಥಿಗಳಿಗಾಗ್ಲಿ ನಮ್ಗೆ ಎಲ್ಲಾ ನಿವಾಸಿಗಳಿಗೆ ಹೋಗ್ಲಾಕ ಬರಾಕ ಎಲ್ಲಕ್ಕೂ ಬಹಳ ಸಮಸ್ಯೆ ಐತಿ. ಬಹಳ ದಿನಗಳಿಂದ ಸಮಸ್ಯೆ ಐತ್ರಿ ಸರ್. ಇಂದ ಅಲ್ರಿ, ಬಹಳ ದಿವಸ ನಮ್ಗೆ ತಿಳ್ತಾಬೇಕಿಂದ ಸರ್ ಇದು ಕಂಟಿನ್ಯೂ ಸಮಸ್ಯೆ ಇದ್ದೈತ್ರಿ. ಇಲ್ಲಿ ಯಾವ್ದೋ ವರ್ಕ್ ಆಗಿಲ್ಲ ಸರ್. ಪಂಚಾಯತಿ ಅವ್ರ ಗಮನಕ್ಕೆ ಬಂದ್ರ PDO ಕಾಲ್ ರಿಸೀವ್ ಮಾಡಂಗಿಲ್ರಿ, ಸರಿಯಾಗಿ ಇರಂಗಿಲ್ರಿ.
ಆ ಪಂಚಾಯತಿ ಪಿಡಿಒಗೆ ಏನೋ ಹೇಳಿದ್ರು ಏನೋ ಅವ್ನಿಗೆ ಸಂಬಂಧ ಇಲ್ದಂಗ ಈ ಕಡೆ ಇದನ್ನ ಮಾಡ್ತಾನೆ ಸರ್. ಊರಾಗ ಒಂದ್ ಬಲ್ ಇಲ್ರಿ, ಒಂದ್ ಬೋರ್ಗಳಿಗೆ ಮೋಟರ್ ಬಿಟ್ಟಿಲ್ರಿ. ಆ ಮೋಟರ್ ಎಲ್ಲಾ ತೆಗೆದು ಇಲ್ಲಿ ಮ್ಯಾಗ ಹೋದಾರ ಸರ್. ಒಂದ್ ಮೋಟರ್ ಬಿಡಾಕ್ ತಯಾರಿಲ್ರಿ. ಊರೊಳಗ್ರಿ ಸರ್ ಹೊತ್ತು ನೀರು ಕತ್ಲಾಗ ಬರ್ರಿ ನೀವು, ಒಂದ್ ಬಲ್ ಇಲ್ರಿ ಸರ್ ಒಂದ್ ಕಂಬಿಗೆ. ಮತ್ತೆ ಇದು ಬ್ರಿಡ್ಜ್ಗಳು ಇಲ್ರಿ. 2 ನಂಬರ್ ಬಿಲ್ ಅನ್ಕ ತೆಗಿಯಾಕಂದ್ರೆ ರಗಡ್ ಶಾನೆ ಅದಾನ್ರಿ ಸರ್. ಆಗಲ್ಲ ಕೆಲಸ ಮಾಡೋದ್ಲ ಬಿಲ್ ಕಂಡಾಬಿಟ್ಟು ತೆಗಿತಾನ್ರಿ. ನಾವೀಗ ಮಾಹಿತಿ ಹಾಕಿನ ಅಡಿ ಒಳಗೆ ನಾವು ಹನುಮಾಪುರ ಒಳಗೆ ಎಷ್ಟು ಕಾಮಗಾರಿಗೆ ಅವ್ರಲ್ಲ ಪ್ರತಿ ಒಂದ್ರಿಗೆ ನನಗೆ ಮಾಹಿತಿ ಬೇಕಾಗಿತ್ರಿ. ಅದನ್ನ ಲೆಟರ್ ಕೊಡೋದ್ರಿ, ಕಾಲ್ ರಿಸೀವ್ ಮಾಡೋಲ್ಲ, ಭೇಟಿ ಆಗೋಲ್ಲ ಸರ್. ಈ ಹಳೆಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳು ಯಾರಾದ್ರೂ ಗಮನ ತಂದಿದ್ದಾರೆ, ಅವ್ರು ಏನಂತಿದ್ದಾರೆ ಸರ್? ಹೇಳಿದ್ರಿ MLA ಸಾಹೇಬ್ರಿಗೆ ಹೇಳಿದ್ರಿ. ಅವರು ಈಗ ಇವತ್ತು ಇದನ್ನ ಮಾಡ್ಯಾರ ಸರ್. PWD ಅವ್ರಿಗೆ ಹೇಳಿ ಅದನ್ನ ಕೆಲಸ ಮಾಡಕ ಇದನ್ನ ಮಾಡ್ಯಾರ ಸರ್. ಅವರು ಅಂತ ಅಧಿಕಾರಿಗಳಿಗೆ ಹೇಳಿದ್ರಿ. ತಹಸೀಲ್ದಾರ್ ಸಾಹೇಬ್ರು ಅಲ್ಲಿ PWD ಅವ್ರ ಜೊತೆ ಮಾತಾಡ್ರಿ, ಮಾಡಕ್ ಹೇಳ್ಯಾರ ಸರ್. ಒಂದ್ 8 ದಿವಸ ಆಯ್ತ್ರಿ. ಇನ್ನ ಮಾಡ್ದಂತೆ ಇದನ್ನ ಭರವಸೆ ಕೊಡ್ಕೊತ ಹೊಂಟಾರ ಸರ್. ಏನ ಕೆಲಸ ಪ್ರಾಬ್ಲಮ್ ಆಗಿಲ್ರಿ. ಇದಿಷ್ಟು ಏನಂತಂದ್ರೆ ಶಾಸಕರಾಗಿರುವಂತ ರಾಜು ಕಾಗೆ ಅವರು ಅಧಿಕಾರಿಗಳಿಗೆ ಹೇಳಿದ್ರು ಸಹ ಅಧಿಕಾರಿಗಳು ಸಹ ವಿಳಂಬ ನೀತಿಯನ್ನ ಇಲ್ಲಿ ಅನುಸರಿಸ್ತಾರೆ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಬ್ರಿಡ್ಜ್ ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ವಿಠಲ್ ಜೊತೆ ಪ್ರಶಾಂತ್ ಸತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ.